ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. 366ನೇ ತರಗತಿಗೆ ಬಂದಿದ್ದೀವಿ. ಮುಂಬಾಗಿ ಮಾಡುವ ಆಸನಗಳ ಅಭ್ಯಾಸವನ್ನು ಗಮನಿಸ್ತಾ ಇದ್ದೀವಿ. ನಮ್ಮಲ್ಲಿ ಈ ಮುಂಬಾಗಿ ಮಾಡುವಿಕೆಯಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ಮತ್ತು ಇನ್ನೂ ಅನೇಕ ಇತರೆ ಕೀಲುಗಳನ್ನು ಸ್ನಾಯುಗಳನ್ನು ಬಳಸ್ತಕ್ಕಂಥ ಒಂದು ಅಭ್ಯಾಸ ಕ್ರಮ ಇದ್ದೇ ಇದೆ. ನಮ್ಮಲ್ಲಿ ಹಿಂದಿನ ಹಿರಿಯರು, ಋಷಿಗಳು, ಮುನಿಗಳು ಮತ್ತು ಅನೇಕ ಯೋಗ ತಜ್ಞರು ಸಾಕಷ್ಟು ನಮ್ಮ ಈ ದೇಹ ರಚನಾಶಾಸ್ತ್ರ ಮತ್ತು ತನ್ಮೂಲಕ ಮನಸ್ಸಿನ ಮೇಲೂ ಸಹ ಒಳ್ಳೆಯ ಪರಿಣಾಮ ಬೀರತಕ್ಕಂಥ ಅನೇಕ ಚಲನೆಗಳನ್ನು ಅವರುಗಳು ಶೋಧಿಸಿ ನಮಗೆ ಕೊಟ್ಟಿದ್ದಾರೆ. ಅಂತಹ ಆಸನಗಳನ್ನು ನಾವು ಈ ಕೆಲವು ಪರಿಕರಗಳನ್ನು ಉಪಯೋಗಿಸುವುದರ ಮುಖಾಂತರ ಸ್ವಲ್ಪ ಹಂತವಾಗಿ ಅಭ್ಯಾಸ ಮಾಡಿಕೊಳ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳೋದು ಭಾಳ ಒಳ್ಳೆಯದು. ಈಗ ಅದೇ ದಿಕ್ಕಿನಲ್ಲಿ ಮತ್ತೊಂದು ಆಸನ, ಇದಕ್ಕೆ ತ್ರಯಂಗ ಮುಖೈಕ ಪಾದ ಪಶ್ಚಿಮೋತ್ಥಾನಾಸನ ಅಂತ ಕರೀತಾರೆ. ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಲನ್ನು ವೀರಾಸನದಲ್ಲಿ ಮಡಚಿ ಮತ್ತೊಂದು ಕಾಲನ್ನು ಮುಂದಕ್ಕೆ ಚಾಚಿ ಮುಂಬಾಗಿ ಮಾಡ್ತಕ್ಕಂಥದ್ದು. ಈಗ ಆ ಕ್ರಮವನ್ನು ನಾವು ಗಮನಿಸೋಣ. ಇಲ್ಲಿ ಮೊದಲಿಗೆ ಒಂದು ಕುರ್ಚಿಯನ್ನು ಉಪಯೋಗಿಸಿದ್ದೀವಿ. ಸ್ವಸ್ತಿಕಾಸನದಿಂದ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ಬೋತ್ ಲೆಗ್ಸ್ ಫಾರ್ವರ್ಡ್, ಎರಡೂ ಕಾಲು ಮುಂದಕ್ಕೆ ಚಾಚಿ. ಮೊದಲಿಗೆ ಬಲಗಾಲನ್ನು ವೀರಾಸನ, ಪಾದ ಈ ಕಣಕಾಲಿನ ದಿಕ್ಕಿನಲ್ಲೇ ಇರಬೇಕು, ಮತ್ತು ಎಡಗಾಲು ನೇರ. ಇದರಲ್ಲಿ ಭಾಳ ಎಲ್ಲ ಮುಂಬಾಗಿ ಮಾಡುವಿಕೆ ಆಸನಗಳಲ್ಲಿ ಇದು ಭಾಳ ಮುಖ್ಯ, ಕಾಲುಗಳ ಪಾತ್ರ. ಎದೆ ಮಧ್ಯಭಾಗ ಮೇಲಕ್ಕೆ, ಇದು ವೀರಾಸನ. ಇದು ಕೆಲವರಿಗೆ ಮುಂಬಾಗುವಿಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ, ಅಂಥವ್ರಿಗೆ ಈ ಥರದ ಕುರ್ಚಿ, ಒಂದು ಬ್ಲ್ಯಾಂಕೆಟ್ ಬೇಕಾಗುತ್ತೆ. ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್, ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ವಿರಮಿಸಿ. ಕೀಪ್ ಆನ್ ಪುಲ್ಲಿಂಗ್ ದಿ ನೀ ಕ್ಯಾಪ್, ಎಡಗಾಲು ಸಂಪೂರ್ಣ ನೇರ, ಸ್ಟ್ರೆಚ್ ದಿ ಹೀಲ್, ಪುಲ್ ದಿ ನೀ ಕ್ಯಾಪ್. ಈ ಭಾಗ ಯಾವತ್ತೂ ಇದನ್ನು ಚಾಚ್ತಾ ಇರಬೇಕು. ಮುಂಬಾಗುವಿಕೆಯಲ್ಲಿ ಇದೊಂಥರ ಇಟ್ ಶುಡ್ ನಾಟ್ ಬಿಕಮ್ ಹಂಚ್ಡ್, ಇಟ್ ಶುಡ್ ನಾಟ್ ಈ ಗೂನು ಬೆನ್ನು ಆಗಬಾರ್ದು, ಅದಕ್ಕೆ ಚಾಚಬೇಕು. ಆ ಚಾಚೋದನ್ನು ಕಲಿಯೋದಕ್ಕಾಗಿ ಈ ಥರದ ಆಧಾರಗಳು ಮುಖ್ಯ ಆಗುತ್ತೆ. ಮತ್ತು ನಾವು ಎಷ್ಟು ಮುಂದಕ್ಕೆ ಬಾಗ್ತೀವಿ ಅನ್ನೋದಕ್ಕಿಂತ ಹೇಗೆ ಮುಂದಕ್ಕೆ ಬಾಗ್ತೀವಿ ಅಂತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ. ದಿ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ then the quantity, and by compromising the quality, if you improve the quantity, it can be detrimental, it can be harmful. ನಾವು ಏಕಾಏಕಿ ಸುಮ್ಮನೆ ತುಂಬ ಮುಂದಕ್ಕೆ ಬಗ್ಬಿಡ್ತೀವಿ, ಇದು ಈ ಯಾವುದೇ ಒಂದು ಈ ವ್ಯವಸ್ಥೆಗೆ ಗೌರವ ಕೊಡದೆ ಬಗ್ಬಿಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಾವು ಸಾಕಷ್ಟು ಅವಘಡಗಳನ್ನು ಆಹ್ವಾನಿಸ್ಕೋತೀವಿ ಹೊರತು ಅದರಿಂದ ಹೆಚ್ಚಿನ ಉಪಯುಕ್ತತೆ ಇರೋದಿಲ್ಲ. ಆ ಕಾರಣದಿಂದಾಗಿ ಎಚ್ಚರ ಅಗತ್ಯ. ಬೆಟರ್ ಸೇಫ್ ದೆನ್ ಸಾರಿ. ಈ ಕಾಲು ನೇರ ಮಾಡ್ತಾ ಇರಬೇಕು. ಕೀಪ್ ಆನ್ ಪುಲ್ಲಿಂಗ್ ದಿ ನೀ ಕ್ಯಾಪ್, ಬ್ರೀತ್ ವೆಲ್, ಸ್ಟ್ರೆಚ್ ವೆಲ್, ಹಣೆಯನ್ನು ವಿರಮಿಸಿರಬೇಕು, ನೆಕ್ ರಿಲ್ಯಾಕ್ಸ್, ಕತ್ತನ್ನು ಆರಾಮಾಗಿ ಇಟ್ಕೊಂಡಿರಬೇಕು. ಇಲ್ಲೆಲ್ಲ ಉಸಿರಾಟಕ್ಕೂ ನಾವು ಸಾಕಷ್ಟು ಗಮನವನ್ನು ಕೊಡಬೇಕು. ವಿಶೇಷವಾಗಿ ಈ ರೀತಿ ಚಾಚಿರೋದ್ರಿಂದ ಆಲ್ ದೀಸ್ ಪ್ಯಾರಾಸ್ಪೈನಲ್ ಮಸಲ್ಸ್ ವಿಲ್ ಬಿ ಗೆಟಿಂಗ್ ಇನ್ ಟು ಎ ಜೆಂಟಲ್ ಸ್ಟ್ರೆಚ್. ಅದ್ರ ಜೊತೆಗೆ ಒಳ್ಳೆಯ ಉಸಿರಾಟವನ್ನು ಉಪಯೋಗಿಸಿದ್ರೆ ಅಲ್ಲಿ ಒಳ್ಳೆಯ ಒಂದು ಸಚೇತನಗೊಳ್ಳುವ ಕಾರ್ಯ ಚೆನ್ನಾಗಿ ನಡೆಯುತ್ತೆ. ನಿಧಾನವಾಗಿ ಮೇಲೆ ಕೇಳಿ, ಬಲಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ, ಎಡಗಾಲು ವೀರಾಸನ, ನೇರವಾಗಿ ಕೂತ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್ ಬೆಂಡ್, ಬಗ್ಗಿ ಮುಂದಕ್ಕೆ. ಮತ್ತು ಈ ಥರದ ಆಸನಗಳಲ್ಲಿ ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ವಿರಮಿಸಬೇಕು. ಯು ಹ್ಯಾವ್ ಟು ಸ್ಟೇ ಫಾರ್ ಅಬೌಟ್ 30 seconds. Keep on stretching the spine. Breathe at ease. ಕೈಗಳು ನೇರ ಮಾಡ್ತಾಯಿರಿ. ಇದು ಒಮ್ಮೆ ಚಾಚುವಿಕೆ ಅಭ್ಯಾಸ ಆಯಿತು ಅಂತ ಹೇಳಿದ್ರೆ ಆಮೇಲೆ ಕೈ ಬೇಕಾದ್ರೆ ಮಡ್ಚ್ಕೊಂಡ್ಬಿಡ್ಬೋದು. ಯು ಕ್ಯಾನ್ ಲರ್ನ್ ಟು ರಿಲ್ಯಾಕ್ಸ್. ಕೈ ಯಾಕೆ ಚಾಚ್ತೀವಿ ಅಂತ ಹೇಳಿದ್ರೆ ಈ ಸೊಂಟ ಚಾಚುವಿಕೆ ಈ ದಿಕ್ಕಲ್ಲೇ ಇರೋದ್ರಿಂದ ಕೈ ಚಾಚಿ ಅಂತ. ಆದರೆ ಒಮ್ಮೆ ಈ ಕಡೆ ನಮಗೆ ಗಮನ ಕೊಟ್ಟು ಚಾಚೋದಕ್ಕೆ ಅಭ್ಯಾಸ ಆಯಿತು ಅಂತ ಹೇಳಿದ್ರೆ ಆಮೇಲೆ ಕೈಯನ್ನು ಬೇಕಾದ್ರೆ ವಿರಮಿಸಿ ಇನ್ನೂ ಹೆಚ್ಚಿನ ಕಾಲ ಈ ಒಂದು ಆಸನದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ನಿಧಾನವಾಗಿ ಮೇಲೆ ಕೇಳಿ, ಕಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ, ಮತ್ತೊಮ್ಮೆ ಮಾಡಿ, ಫೋಲ್ಡ್ ರೈಟ್ ಲೆಗ್. ಯಾರಿಗೆ ಈ ಅಂತರ
ಸುಲಭ ಅನಿಸುತ್ತೋ ಅಂತ ಅವರು ಕುರ್ಚಿಯನ್ನು ಒಂದು ಸ್ವಲ್ಪ ಮುಂದಕ್ಕೆ ತಳ್ಬೋದು, ಸೊ ದಟ್ ಇಟ್ ಎನ್ಹ್ಯಾನ್ಸಸ್ ದಿ ಸ್ಟ್ರೆಚ್. ಇನ್ಹೇಲ್ ಎಕ್ಸೇಲ್ ಬೆಂಡ್. ಈ ಕುರ್ಚಿಯನ್ನು ಸ್ವಲ್ಪ ಮುಂದಕ್ಕೆ ತಳ್ಕೊಬೋದು, ಸೊ ದಟ್ ಯು ಸ್ಟ್ರೆಚ್ ಆ್ಯಂಡ್ ಬೆಂಡ್. ಹಣೆ ಮೇಲಕ್ಕೆ ಬರಲಿ, ಇನ್ನು ಚಾಚಿ ಹಾಗೆ, ಸೊ ದಟ್ ಯು ಕ್ಯಾನ್ ಎನ್ಹ್ಯಾನ್ಸ್ ದಿಸ್ ಸ್ಟ್ರೆಚ್. ಮತ್ತು ಕಾಲು ಮಾತ್ರ ನೇರ ಆಗ್ತಾ ಇರಬೇಕು, ಮುಂದುಗಡೆ ಇರತಕ್ಕಂಥ ಕಾಲು. ಇಲ್ಲಿ ನೋಡಿ, ಒಂದು ಕಾಲು ವೀರಾಸನ. ವೀರಾಸನದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೇ ಪಾದದ ಕೀಲು, ಮಂಡಿಯ ಕೀಲು, ಪೃಷ್ಠದ ಕೀಲು, ತೊಡೆಯ ಸ್ನಾಯು, ಕಣಕಾಲಿನ ಸ್ನಾಯು ಎಲ್ಲವೂ ಸಚೇತನಗೊಳ್ಳುತ್ತೆ. ಮತ್ತೊಂದು ಬದಿಯಲ್ಲಿ ಅವಕ್ಕೆ ಚಾಚುವಿಕೆ, ಒಂದು ಕಡೆ ಮಡಚುವಿಕೆ, ಮತ್ತೊಂದು ಕಡೆ ಚಾಚುವಿಕೆ, ಇಲ್ಲಿ ಮುಂಬಾಗುವಿಕೆ, ಇಲ್ಲಿ ಒಳ್ಳೆಯ ವಿಶ್ರಾಂತಿ ನೀಡುವ ಒಂದು ವಿಧಾನ. ಆ ಕಾರಣದಿಂದ ಇಟ್ ಈಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಗುಡ್ ಪೋಸ್ಚರ್. ಸ್ಲೋಲಿ ಕಮ್ ಅಪ್, ಚೇಂಜ್, ಬದಲಾಯಿಸಿ. ಮತ್ತು ಇಲ್ಲಿ ವೀರಾಸನದಲ್ಲಿ ಕೂತಾಗ ನೋಡಿ, ಎರಡೂ ತೊಡೆ ಸಮಾನಾಂತರವಾಗಿರಬೇಕು. ಇಟ್ ಶುಡ್ ನಾಟ್ ಡೈವರ್ಜ್. ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಹಣೆಯನ್ನು ವಿರಮಿಸಬೇಕು. ಮುಂದುಗಡೆ ಇರತಕ್ಕಂಥ ಕಾಲು, ಬಲಗಾಲು ನೇರ, ಮಂಡಿ ಚಿಪ್ಪನ್ನು ಎಳಿತಾ ಇರಬೇಕು. ತೊಡೆಯ ಸ್ನಾಯುಗಳನ್ನು ಬಿಗಿ ಮಾಡಬೇಕು. ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ಈ ಆಸನದಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಮೇಲಕ್ಕೆ ಏಳಿ ಎಡಗಾಲನ್ನು ಮುಂದಕ್ಕೆ ಚಾಚಿ, ನಂತರ ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ.